ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ದೀಪಿಕಾ ಗೌಡ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಹೌದು, ನಾನ್ ಮಾತಾಡ್ತಾ ಇರೋ ವಿಷಯ ಅಂತ ಅಂದ್ರೆ ಹಣ ಉಳಿತಾಯದ ಬಗ್ಗೆ. ಹಣ ಉಳಿತಾಯದ ಬಗ್ಗೆ ನಾನು ಕೆಲವೊಂದು ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನಿಂದ ಕೆಲವರಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಈ ಟಾಪಿಕ್ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ವಿಡಿಯೋ ಕೊನೆವರೆಗೂ ನೋಡಾದ್ಮೇಲೆ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಯಾರು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಕಂಟಿನ್ಯೂ ಮಾಡೋದ ಈ ವಿಡಿಯೋನ. ಹಣ ಉಳಿತಾಯ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಹಣ ಉಳಿತಾಯ ಮಾಡೋದ್ರಿಂದ ಏನೇನೆಲ್ಲ ಪ್ರಯೋಜನಗಳಿದೆ ಅಂತ ಫಸ್ಟ್ ನಾವು ತಿಳ್ಕೊಳ್ಳೋದ. ಹಣ ಉಳಿತಾಯ ಮಾಡೋದ್ರಿಂದ ನಮ್ಗೆ ಆರ್ಥಿಕ ಸ್ಥಿರತೆ ಅನ್ನೋವಂಥದ್ದು ಭದ್ರ ಆಗುತ್ತೆ. ಹಣ ಉಳಿತಾಯ ಮಾಡೋದ್ರಿಂದ ನಮ್ಮ ಭವಿಷ್ಯದ ಯೋಜನೆಗಳನ್ನ ನಾವು ಈಡೇರಿಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಅಂತ ಅಂದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸನ ನಾವು ಒಳ್ಳೆ ರೀತಿ ಕೊಡಿಸ್ಬೋದು. ಅವರ ಭವಿಷ್ಯನ ಉಜ್ವಲ ಭವಿಷ್ಯನ ರೂಪಿಸ್ಬೋದು. ಮತ್ತೆ ಅವರ ಮದುವೆ ಮತ್ತೆ ಅವರ ಯಾವ್ಯಾವ್ದೆಲ್ಲ ಆಸೆ ಆಕಾಂಕ್ಷೆಗಳಿರುತ್ತೆ ಅದನ್ನ ಈಡೇರಿಸ್ಬೋದು. ಮತ್ತೆ ನಮ್ಮ ಕನಸುಗಳನ್ನ ನಾವು ನನಸು ಮಾಡ್ಕೊಳ್ಬೋದು. ಏನೋ ಒಂದು ಮನೆ ಕಟ್ಟಬೇಕು ಅನ್ನೋಂಥದ್ದಾಗಿರ್ಬೋದು, ಒಂದು ಕಾರ್ನ ಪರ್ಚೇಸ್ ಮಾಡ್ತೀನಿ ಅನ್ನೋಂಥದ್ದಾಗಿರ್ಬೋದು. ಇಂಥ ಚಿಕ್ಕ ಪುಟ್ಟ ಆಸೆಗಳನ್ನೆಲ್ಲ ನಾವು ಈಡೇರಿಸ್ಕೊಳ್ತಾ ಹೋಗ್ಬೋದು. ನಾವು ಹಣ ಉಳಿತಾಯ ಮಾಡೋದ್ರಿಂದ ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು. ನಾವು ಹಣ ಉಳಿತಾಯ ಮಾಡೋದ್ರಿಂದ ಸ್ವಾವಲಂಬಿಯಾಗಿ ಬದುಕ್ಬೋದು. ಸ್ವಾವಲಂಬಿ ಅಂತ ಅಂದ್ರೆ ನಾನು ನನ್ನ ಜೀವನನ ನಡೆಸ್ತೀನಿ ಅನ್ನೋಂಥ ಆತ್ಮವಿಶ್ವಾಸನ ನಾವು ರೂಢಿಸ್ಕೊಳ್ಬೋದು. ಮತ್ತೆ ಹಣ ಸೇವ್ ಮಾಡೋದ್ರಿಂದ ನಾವು ನೆಕ್ಸ್ಟ್ ಈಗಿನ ಪ್ರಪಂಚದಲ್ಲಿ ಯಾರಿಗೂ ಆಗಲ್ಲ, ಹೌದಲ್ವಾ? ಯಾರತ್ರನೂ ಬೇಡ್ದೇನೆ ನಮ್ಮ ಹತ್ರನೇ ಹಣ ಸೇವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟದ ಕಾಲಕ್ಕೆ ನಮ್ಗೇನೆ ಆ ಹಣ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಮುಂದಕ್ಕೆ ನಾವು ಏನಾದ್ರೂ ಕಾಯಿಲೆನೆ ಬೀಳ್ಬೋದು. ಈ ಕ್ಷಣ ಮನುಷ್ಯನ ಜೀವನ ಈ ಫ್ರಾಕ್ಷನ್ ಆಫ್ ಮಿನಿಟ್ ಅನ್ನೋದಕ್ಕಿಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ಬೋದು. ಈ ಕ್ಷಣ ಏನಾಗುತ್ತೋ ಗೊತ್ತಿಲ್ಲ. ನಾವೇನೋ ಸೇವ್ ಮಾಡ್ದೇನೆ ಇದ್ದಂತ ಟೈಮಲ್ಲಿ ನಮ್ಗೆ ಯಾರು ಕೂಡ ಆಗಲ್ಲ. ನಾವೇ ಹಣನ ಸೇವ್ ಮಾಡಿ ಇಟ್ಕೊಂಡಿದ್ರೆ ಇಂಥ ತುರ್ತು ಪರಿಸ್ಥಿತಿಗಳಿಗೆ ಏನೋ ಒಂದು ಚಿಕ್ಕದಾಗಿ ಯೂಸ್ ಮಾಡ್ಕೊಳ್ಬೋದು. ನಾವು ಹಣ ಸೇವ್ ಮಾಡೋದ್ರಿಂದ ಒಂದು ಕೆಲವೊಂದನ್ನ ಲಾಭನೂ ಕೂಡ ಪಡ್ಕೊಳ್ಬೋದು. ಆ ಲಾಭ ಅಂತ ಆಗಿರ್ಬೋದು. ಮತ್ತೆ ನಮ್ಮ ಹಣನ ನಾವು ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಹೆಚ್ಚಿಸ್ತಾ ಹೋಗ್ಬೋದು. ನಾವು ಹಣ ಸೇವ್ ಮಾಡೋದ್ರಿಂದ ಆರ್ಥಿಕ ಭದ್ರತೆನ ಕಾಪಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಹತ್ರ ಏನು ಇಲ್ಲ ಅಂತ ಚಿಂತೆ ಮಾಡೋದ್ರ ಬದಲು ನಾವು ಏನೋ ಒಂದಿಷ್ಟು ಚಿಕ್ಕದೋ ಪುಟ್ಟದೋ ತಗೊಳ್ಳೋದು ಮಟ್ಟಕ್ಕೆ ನಾವು ಸ್ವಲ್ಪನೇ ಅಮೌಂಟ್ ನ ಸೇವ್ ಮಾಡಿ ಇಟ್ಟಿದೀವಿ. ದೊಡ್ಡ ಮಟ್ಟಕ್ಕೆ ಸೇವ್ ಮಾಡಿಲ್ಲ ಅಂದ್ರೂ ಕೂಡ ಸ್ವಲ್ಪ ಚಿಕ್ಕ ಮಟ್ಟಕ್ಕೆ ಸೇವ್ ಮಾಡಿ ಇಟ್ಕೊಂಡಿದೀವಿ ಅಂತ ಆಸೆ ಮನೋಭಾವನೆನ ಹೊಂದ್ಕೊಳ್ಬೋದು. ಇಷ್ಟೆಲ್ಲಾ ಪ್ರಯೋಜನಗಳು ನಮ್ಮ ಹತ್ರ ಇರ್ಬೇಕಾದ್ರೆ, ಹಣ ಸೇವ್ ಮಾಡೋದ್ರಿಂದ ಇರ್ಬೇಕಾದ್ರೆ ಯಾರೆಲ್ಲ ಹಣ ಸೇವ್ ಮಾಡೋಲ್ಲ? ಎಲ್ರು ಕೂಡ ಹಣ ಸೇವ್ ಮಾಡೇ ಮಾಡ್ತಾರೆ ಅಲ್ವಾ? ಹಾಗಾಗಿ ಇಷ್ಟು ಪ್ರಯೋಜನಗಳಿದೆ ನೀವು ಹಣ ಸೇವ್ ಮಾಡೋದ್ರಿಂದ. ಈಗ ಬನ್ನಿ, ಹಣ ಸೇವ್ನ ಯಾವ ರೀತಿ ಮಾಡ್ಬೇಕು ಅನ್ನೋಂಥದ್ದನ್ನ ಕೆಲವು ಟಿಪ್ಸ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಹಣನ ಯಾವ ರೀತಿ ಉಳಿತಾಯ ಮಾಡಿದ್ರೆ ಅದರಿಂದ ಪ್ರಯೋಜನಗಳೇನು ಅಂತ ನೀವು ತಿಳ್ಕೊಂಡ್ರಿ. ಇವಾಗ ಹಣನ ಯಾವ ರೀತಿ ಉಳಿತಾಯ ಮಾಡೋದು ಅನ್ನೋವಂಥದ್ದನ್ನ ನಾವು ತಿಳ್ಕೊಳ್ಳೋದ ಬನ್ನಿ. ಈಗ ಮೊದಲಿಗೆ ನೀವು ಹಣನ ಉಳಿತಾಯ ಮಾಡ್ಬೇಕು ಅಂತ ಅಂದ್ರೆ ಹೆಣ್ಮಕ್ಳಾದ ನಾವು ಒಬ್ರೇ ಉಳಿತಾಯ ಮಾಡೋದ್ರ ಬದಲಾಗಿ ನಮ್ಮ ಗಂಡನ ಜೊತೆ ಕೈ ಜೋಡಿಸಿದ್ರೆ ನೀವು 25%, ಈಗ ಹಸ್ಬೆಂಡ್ ಒಂದ್ ಸಮ್ ಅಮೌಂಟ್ ಕೊಡ್ತಾರೆ, ಅದರಲ್ಲಿ 75% ಖರ್ಚು ಮಾಡ್ತೀರಾ. 25% ಮಾತ್ರ ನೀವು ಸೇವ್ ಮಾಡೋದ್ರ ಬದಲು ಗಂಡನ ಬೆಂಬಲವಾಗಿ ಗಂಡನ್ಗೆ ಸಪೋರ್ಟ್ ಮಾಡ್ತಾ ನೀವು ಸೇವ್ ಮಾಡ್ತಾ ಹೋದ್ರೆ ಇನ್ನೂ ಸ್ವಲ್ಪ 25% ಬದಲು ಒಂದು 50% ಸೇವ್ ಮಾಡ್ತಾ ಹೋಗ್ಬೋದಲ್ವಾ? ಹಾಗಾಗಿ ಫಸ್ಟ್ ನೀವು ಗಂಡ ಹೆಂಡತಿ ಕುತ್ಕೊಂಡು ಡೀಪ್ ಆಗಿ ಡಿಸ್ಕಷನ್ ಮಾಡಿ. ನಾವು ಯಾವ ರೀತಿ ಅಮೌಂಟ್ ನ ಸೇವ್ ಮಾಡ್ಬೇಕು, ಯಾವ ರೀತಿ ಪ್ರೀ ಪ್ಲಾನ್ ಯೂಸ್ ಮಾಡ್ಬೇಕು ಅನ್ನೋ ಅಂತದನ್ನ ಕುತ್ಕೊಂಡು ಡೀಪ್ ಆಗಿ ಡಿಸ್ಕಷನ್ ಮಾಡಿ. ಮೊದಲಿಗೆ ನೀವು ಮಾಡ್ಬೇಕಾಗಿರೋಂತ ಕೆಲಸ ಏನು ಅಂತ ಅಂದ್ರೆ ನಿರ್ದಿಷ್ಟವಾದ ಗುರಿನ ಇಟ್ಕೊಳ್ಬೇಕು. ನಿರ್ದಿಷ್ಟವಾದ ಗುರಿ ಅಂತ ಅಂದ್ರೆ ಒಂದು ಮಕ್ಕಳಿಗೆ
ಅವರ ಉಜ್ವಲ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕಾಗಿರ್ಬೋದು, ಇಲ್ಲ ಅಂದ್ರೆ ನೀವೊಂದು ಏನೋ ಒಂದು ಪರ್ಚೇಸ್ ಮಾಡೋದಕ್ಕೆ, ಕಾರ್ ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ಅದೊಂದು ನಿರ್ದಿಷ್ಟ ಗುರಿ ಆಗ್ಬೋದು, ಮನೆ ಕಟ್ತೀನಿ ಅಂತ ಅಂದ್ರೆ ಅದೊಂದು ನಿರ್ದಿಷ್ಟ ಗುರಿ ಆಗಿರ್ಬೋದು, ಪ್ರಾಪರ್ಟಿನ ತಗೊಳ್ತೀನಿ ಅಂತ ಅಂದ್ರೆ ಅದು ಒಂದು ನಿರ್ದಿಷ್ಟ ಗುರಿ ಆಗಿರ್ಬೋದು. ನೀವು ನಿರ್ದಿಷ್ಟ ಗುರಿಯನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಏನು ಅಂತ. ಅದೆಲ್ಲ ಆದ ನಂತರ ಮೈಂಡ್ ಸೆಟ್ ಮಾಡ್ಕೊಳ್ಬೇಕು. ನಾನು ನಿರ್ದಿಷ್ಟ ಗುರಿನ ಹೊಂದಿದೀನಿ, ನಾನು ಅದಕ್ಕೆ ಮೈಂಡ್ ಸೆಟ್ ಮಾಡ್ಕೊಳ್ತೀನಿ, ಇವತ್ತಿಂದನೇ ಅಮೌಂಟ್ ನ ಸೇವ್ ಮಾಡ್ತೀನಿ, ಈ ಕ್ಷಣದಿಂದ ಸೇವ್ ಮಾಡ್ತೀನಿ ಅನ್ನೋದನ್ನ ಫಸ್ಟ್ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಬೇಕು. ನಿಮ್ಮ ಸ್ವಲ್ಪ ಮಟ್ಟಿಗೆ ಹವ್ಯಾಸಗಳು, ದುಡ್ಡು ವೆಚ್ಚ ಮಾಡುವಂತ ಹವ್ಯಾಸಗಳೇನಿರುತ್ತೆ ಅದನ್ನ ಬಿಟ್ಟು ಮೈಂಡ್ ಸೆಟ್ ಮಾಡ್ಕೊಳ್ಳೋ ಮುಖಾಂತರ ಹಣನ ಸೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಅದೆಲ್ಲ ಆದ ನಂತರ ನೀವು ಗಂಡ ಹೆಂಡತಿ ಇಬ್ರು ಕೂಡ ಬಜೆಟ್ ನ ಮಾಡ್ಬೇಕು, ಮಾಸಿಕ ಬಜೆಟ್ ನ ಮಾಡ್ಬೇಕು. ನಮ್ಮ ಆದಾಯ ಎಷ್ಟಿದೆ, ಅದರಲ್ಲಿ ಖರ್ಚು ವೆಚ್ಚಗಳು ಎಷ್ಟಿದೆ ಅನ್ನೋ ಅಂತದನ್ನ ಒಂದು ಪಟ್ಟಿ ಮಾಡ್ಬೇಕು. ಎಲ್ಲಿ ನಮ್ಗೆ ಅನಗತ್ಯವಾಗಿ ಅಮೌಂಟ್ ವೇಸ್ಟ್ ಆಗ್ತಾ ಇದೆ ಅನ್ನೋ ಅಂತದ್ರ ಕಡೆ ಗಮನ ಕೊಟ್ಟು ಅದನ್ನ ಆದಷ್ಟು ಖರ್ಚನ್ನ ಕಮ್ಮಿ ಮಾಡ್ತಾ ಹೋಗ್ತಾ ಇರ್ಬೇಕು. ಅಲ್ಲೂ ಕೂಡ ನಿಮ್ಗೆ ಅಮೌಂಟ್ ಸೇವ್ ಆಗ್ತಾ ಹೋಗುತ್ತೆ. ಇದೆಲ್ಲ ಆದ ನಂತರ ನಮ್ಗೆ ನಮ್ಮ ಸ್ವಯಂ ಅಮೌಂಟ್ ಬರುತ್ತೆ. ಸ್ವಯಂ ಅಮೌಂಟ್ ಅಂದ್ರೆ ಯಾವ್ದು ಅಂದ್ರೆ ಸ್ಯಾಲ್ರಿ ಬರುವಂತದ್ದು. ಆ ಸ್ಯಾಲ್ರಿನಲ್ಲಿ ಬಂದ್ರೆ 20% ಉಳಿತಾಯ ಖಾತೆಗೆ ಹಾಕ್ಬಿಡ್ಬೇಕು ನೀವು. ಅದು ಯಾಂತಹ ಸಂದರ್ಭದಲ್ಲೂ ಕೂಡ ಅದನ್ನ ನೀವು ಎತ್ಕೊಳ್ಳೋಕೆ ಹೋಗ್ಬಾರ್ದು. ಅದು ಬೆಳಿತಾ ಹೋಗ್ತಾ ಇರುತ್ತೆ. ಉಳಿತಾಯ ಖಾತೆ ಅನ್ನೋಂಥದ್ದನ್ನ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ಅದ್ರಲ್ಲಿ ಆಗ್ತಾ ಹೋದ್ರೆ ನೀವು ಅಮೌಂಟ್ ಬೆಳಿತಾ ಹೋಗುತ್ತೆ. ಮತ್ತೆ ಅದಕ್ಕೆ ಲಾಂಗ್ ಟೈಮ್ ಅಲ್ಲಿ ನಿಮ್ಗೆ ಸಮ್ ಬೆನಿಫಿಟ್ ಅನ್ನೋಂಥದ್ದು ಸಿಗುತ್ತೆ. ಇದ್ರಲ್ಲಿ ನಾವು ಹೆಣ್ಮಕ್ಳುಗಳು ತಪ್ಪು ಮಾಡ್ತಾ ಹೋಗ್ತೀವಿ. ಏನ್ ತಪ್ಪು ಮಾಡ್ತೀವಿ ಅಂತ ಅಂದ್ರೆ ಅಮೌಂಟ್ ನ ಕೂಡಿಟ್ಟ ಮೇಲೆ ಅದ್ರಕ್ ತಕ್ಕನಾಗಿ ಬೆನಿಫಿಟ್ ಬರೋ ತರ ನಾವು ಕೂಡಿಡ್ಬೇಕು. ಈಗ ಏನ್ ಮಾಡ್ತೀವಿ, ಲಾಂಗ್ ಟೈಮ್ ಇಡೋದು, ಒಂದು 6 ತಿಂಗಳು, 1 ವರ್ಷ ಗಂಟ ಸುಮ್ನೆ ಏನ್ ಸಿಗುತ್ತೋ ಡಬ್ಬಿಗೆ ಹಾಕೊಳ್ತಾ ಹೋಗೋದು. ಆ ತರ ಮಾಡೋದಕ್ ಹೋಗ್ಬೇಡಿ. ಹಾಕಿ, ಯಾವ ತರ ಹಾಕ್ಬೇಕು ಅಂತ ಅಂದ್ರೆ, ನೀವು 1 ತಿಂಗಳು ಮಟ್ಟಿಗೆ ಫಸ್ಟ್ ನೀವು ನೋಡ್ಕೊಳ್ಬೇಕು. ನನ್ಗೆ 1 ತಿಂಗಳು ಎಷ್ಟು ಸಾಧ್ಯ ಆಗುತ್ತೆ ನಾನು ಸೇವ್ ಮಾಡೋದಕ್ಕೆ ಅನ್ನೋದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಒಂದು 5,000 ಆಯ್ತು ಅಂತ ಇಟ್ಕೊಳ್ಳಿ. 5,000ದಲ್ಲಿ ನೀವು ಟಾರ್ಗೆಟ್ ಇಟ್ಕೋಬೇಕಾಗಿದ್ದು 4,000ವರೆಗೆ ಟಾರ್ಗೆಟ್ ಇಟ್ಕೋಬೇಕು. ನನ್ನ ಕೈಲಿ 4,000ನ ಉಳಿಸ್ತೀನಿ ಅನ್ನೋ ಅಂತದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ಯಾವ್ದಾದ್ರು ಒಂದು ಅಂದ್ರೆ ಬೆನಿಫಿಟ್ ಬರೋ ಅಂತ ಹಣ ಹೂಡಿಕೆನ ಮಾಡ್ಬೇಕಾಗುತ್ತೆ ನೀವು. ಸುಮ್ನೆ ಲಾಂಗ್ ಟರ್ಮ್ ನೀವು ಸೇವ್ ಮಾಡೋದ್ರಿಂದ ಸುಮ್ನೆ ಅಮೌಂಟ್ ಕೂಡಿಡ್ತಾ ಹೋಗ್ತೀವಿ ಹೊರತು ಹಣ ಅದ್ರಲ್ಲಿ ಬೆನಿಫಿಟ್ ಅನ್ನೋ ಅಂತದ್ದು ಬರಲ್ಲ. ಹಾಗಾಗಿ ನಾನು ಇದೊಂದು ಟಿಪ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಆದ ನಂತರ ಅನಗತ್ಯವಾಗಿ ಖರ್ಚುಗಳನ್ನ ನೀವು ಮಾಡಬಾರ್ದು. ಅನಗತ್ಯ ಖರ್ಚುಗಳು ಏನಿರುತ್ತೆ ಅಂತ ಅಂದ್ರೆ, ಸುಮ್ನೆ ಫ್ರೆಂಡ್ಸ್ ಗಳ ಜೊತೆ ಸುತ್ತಾಡಕ್ ಹೋಗೋದು, ಮೂವಿಗಳನ್ನ ನೋಡಕ್ ಹೋಗೋದು, ಅನಗತ್ಯವಾಗಿ ಹೊರ್ಗಡೆ ತಿನ್ಕೊಂಡ್ ಬರೋದು, ಈ ತರ ಎಲ್ಲ ಮಾಡಬಾರ್ದು. ಸುಮ್ನೆ ಶಾಪಿಂಗ್ ಮಾಡೋದು. ಬಟ್ಟೆ ಇದ್ರೂ ಕೂಡ ನಮಗ್ ಬಟ್ಟೆ ಬೇಕು, ಸ್ಲಿಪ್ಪರ್ ಇದ್ರೂ ಕೂಡ ನಂಗೆ ಸ್ಲಿಪ್ಪರ್ ಬೇಕು, ಮನೆಗೆ ಯಾವ್ದೇ ಐಟಮ್ಗಳು ಇದ್ರೂ ಕೂಡ ಮತ್ತೆ ಈ ಐಟಮ್ ಬೇಕು, ಇದ್ ಚೆನ್ನಾಗಿಲ್ಲ, ಇದ್ ಬೇಕು ಅನ್ನೋ ಅಂತದನ್ನ ಅನಗತ್ಯವಾಗಿ ಖರ್ಚುಗಳನ್ನ ನೀವು ಮೈ ಮೇಲೆ ಹೇರ್ಕಬಾರ್ದು. ಹೆಣ್ಮಕ್ಳಾದ್ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ, ಅಡಿಗೆ ಮನೆ ರಾಣಿರು ನಾವೇ ಆಗಿರ್ತೀವಿ. ಹಾಗಾಗಿ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟ್ರ ಮಟ್ಟಿಗೆ ಸೇವ್ ಮಾಡ್ತಾ ಹೋಗ್ಬೇಕು. ಹೇಗೆ ಅಂತ ಅಂದ್ರೆ, ಸೀಸನಲ್ ಫ್ರೂಟು, ಸೀಸನಲ್ ವೆಜಿಟೇಬಲ್, ಈ ಸೀಸನಲ್ ಫ್ರೂಟು, ಸೀಸನಲ್ ವೆಜಿಟೇಬಲ್ ನ ಪರ್ಚೇಸ್ ಮಾಡಿದಾಗ ನಮ್ಗೆ ಅದ್ರ ಬೆಲೆ ಕಮ್ಮಿ ಸಿಗುತ್ತೆ. ಯಾಕಂದ್ರೆ ಸೀಸನ್ ಅಲ್ಲಿ ಬೆಳೆಯುವಂತಹ ತರಕಾರಿಗಳಾಗಿರ್ಬೋದು, ಫ್ರೂಟ್ಗಳಾಗಿರ್ಬೋದು, ಅದ್ರ ಬೆಲೆ ಅದು ಹೇರಳವಾಗಿ ಸಿಗ್ತಾ ಇರ್ಬೇಕಾದ್ರೆ ಅದ್ರ ಬೆಲೆ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಮೈಂಡ್ ನ ಯೂಸ್ ಮಾಡಿ ನಾವು ಸೀಸನಲ್ ಫ್ರೂಟ್ ಆಗ್ಲಿ, ಸೀಸನಲ್ ವೆಜಿಟೇಬಲ್ ಆಗ್ಲಿ ಖರೀದಿ ಮಾಡೋದ್ರಿಂದ ನಮ್ಗೆ ಅದ್ರ ಬೆಲೆ ಕಮ್ಮಿ ಆಗುತ್ತೆ. ಅಲ್ಲೂ ಕೂಡ ನಮ್ಗೆ ದುಡ್ಡನ್ನ ನಾವು ಉಳಿಸ್ಬೋದು. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ನಾವು ರೇಷನ್ ನ ತಗೋಬರ್ಬೇಕಾದ್ರೆ ಆದಷ್ಟು ಹೋಲಿಕೆ ಮಾಡ್ಬೇಕು. ಮಾರ್ಕೆಟ್ಗಳಲ್ಲಿ ತಗೊಳ್ಬೇಕಾದ್ರೆ ಹೋಲಿಕೆ ಮಾಡ್ಬೇಕು. ಈಗ ಸಮ್ ಮಾರ್ಕೆಟ್ಗಳಿದೆ, ಯಾವ್ದಂದ್ರೆ ವಿಶಾಲ್ ಮಾರ್ಕೆಟ್ ಆಗಿರ್ಬೋದು, ಅಲ್ಲೂ ಕೂಡ ರೇಷನ್ ತುಂಬಾ ಕಮ್ಮಿ ಬೆಲೆನಲ್ಲಿ ಸಿಗುತ್ತೆ. ಮತ್ತೆ ಡಿ ಮಾರ್ಟ್ ನಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ. ನೀವು 1 ತಿಂಗಳು ರೇಷನ್ ನ ತಗೊಳಕ್ಕೆ ಹೋಗ್ಬಾರ್ದು. ಹೇಗ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ, ಅಟ್ಲೀಸ್ಟ್ 2 to 3 ಮಂತ್ಗೆ ಏನಾಗುತ್ತೋ ನಿಮ್ಗೆ ಆ ತರ ತಗೊಂಡಾಗ ಸ್ವಲ್ಪ ಜಾಸ್ತಿ ಖರೀದಿ ಮಾಡಿದಾಗ ನಿಮ್ಗೆ ಅದ್ರಲ್ಲಿ ಡಿಸ್ಕೌಂಟ್ ಅನ್ನೋ ಅಂತದ್ದು ಸಿಗುತ್ತೆ. ಪದೇ ನೀವು ಹೋಗಿ ತಿಂಗ್ಳಿಗೊಂದ್ಸಲ ತಗೊಳೋದ್ರಿಂದ ನಿಮಗೆ ಬೆಲೆ ಅನ್ನೋ ಅಂತದ್ದು ಕಮ್ಮಿ ಆಗಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ. ಈಗ 1 ತಿಂಗಳಿಗೆ ನಿಮ್ಗೆ ಒಂದು 1,000 ರೂಪಾಯಿ ಉಳಿದ್ರೆ
3 ತಿಂಗಳಿಗೆ 3,000 ಉಳಿಯುತ್ತೆ. ನೀವು 3 ತಿಂಗಳದು ಒಂದೇ ಸಲ ತಗೊಳೋದ್ರಿಂದ ಇನ್ನು ನಿಮ್ಗೆ ಒಂದು 5,000 ಅನ್ನೋಂಥದ್ದು ಉಳಿಬಹುದು. ನಾನು ಬೇಕಾದ್ರೆ ನಾನು 3 ತಿಂಗಳಿಗೆ ಒಂದ್ಸಲನೇ ರೇಷನ್ ತಗೊಳ್ಳೋದು. ಅದ್ರದ್ದು ಏನು ಬಜೆಟ್ ಬೀಳುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ನಾನು ಡಿಮಾರ್ಟ್ ಹೋದಾಗ ನಾನು 5,000 ಟಾರ್ಗೆಟ್ ಹಾಕೊಳ್ತೀನಿ ಒಂದು ತಿಂಗಳಿಗೆ ಅಂತ. ಆದ್ರೆ ಇಲ್ಲಿ ಮಾಮೂಲಿ ಸೇಟು ಅಂಗಡಿಗಳಲ್ಲಿ, ಮಾಮೂಲಿ ಹೊರಗಡೆ ಅಂಗಡಿಗಳಿರುತ್ತಲ್ಲ, ಅಲ್ಲೆಲ್ಲ ಪರ್ಚೇಸ್ ಮಾಡಿದಾಗ ಅದೇ 5,000 ರೂಪಾಯಿ ಬೆಲೆ ನನ್ಗೆ 7,500ವರೆಗೆ ಆಗುತ್ತೆ. ನಾನು ಅದನ್ನ ಡಿಮಾರ್ಟ್ ಅಲ್ಲಿ ಖರೀದಿ ಮಾಡಿದಾಗ ನನ್ಗೆ 5,000 ಮಾತ್ರ ಆಗುತ್ತೆ. ಹಾಗಾಗಿ ನಾನು 5,000ದನ್ನ 1 ತಿಂಗಳು ಪರ್ಚೇಸ್ ಮಾಡೋದ್ರ ಬದಲು 3 ತಿಂಗಳು ಒಂದೇ ಸಲ ಪರ್ಚೇಸ್ ಮಾಡೋದ್ರಿಂದ 15,000 ಪರ್ಚೇಸ್ ಮಾಡ್ಬೇಕಾಗಿತ್ತು ಆಕ್ಚುಲಿ ನಾನು. ಅದು 12,000 ರಿಂದ 13,000ವರೆಗೆ ಆಗ್ಬಿಡುತ್ತೆ. ಅವಾಗ ನನ್ಗೆ ಎಷ್ಟು ಅಮೌಂಟ್ ಸೇವ್ ಆಯ್ತು ನೋಡಿ. ಹಾಗಾಗಿ ನೀವು ಹೆಣ್ಮಕ್ಳಾದ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ರೇಷನ್ ಆಗ್ಲಿ, ಈ ತರಕಾರಿನಾಗ್ಲಿ, ವೆಜಿಟೇಬಲ್ಸ್ ಆಗ್ಲಿ ಪರ್ಚೇಸ್ ಮಾಡ್ಬೇಕಾಗಿರುತ್ತೆ. ಹೆಣ್ಮಕ್ಳ ವಿಷಯಕ್ಕೆ ಬರ್ತೀನಿ. ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರ ಹವ್ಯಾಸಗಳನ್ನ ಸ್ವಲ್ಪ ಬಿಡ್ಬೇಕಾಗುತ್ತೆ. ಸುಮ್ನೆ ಅನ್ನೆಸೆಸರಿ ಫ್ರೆಂಡ್ಸ್ ಗಳ ಜೊತೆ ಹೊರಗಡೆ ಹೋಗ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಫ್ರೆಂಡ್ಸ್ ಬೇಕು, ಎಲ್ಲಾ ದುಡ್ಡನ್ನ ಉಳಿಸ್ತೀನಿ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನ ದೂರ ಮಾಡ್ಕೊಳಕ್ ಆಗಲ್ಲ. ಫ್ರೆಂಡ್ಸ್ ಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಕು. ಒಂದು ಲಿಮಿಟ್ ಅನ್ನೋಂಥದ್ದು ಇರುತ್ತೆ. ಆ ಲಿಮಿಟ್ ಮೀರಿ ಯಾರು ಕೂಡ ಹೋಗ್ಬಾರ್ದು. ಮೂವಿಗೆ ಹೋಗ್ಬೇಕು ಅಂತ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿರ್ತೀರಾ. ಅದ್ರಲ್ಲಿ ಒಂದ್ ಮೂವಿಗೆ ಬಂದು ಕನಿಷ್ಠ ಅಂತ ಅಂದ್ರೂ 250-300 ರೂಪಾಯಿ ಇರುತ್ತೆ. ನೀವು 250-300 ರೂಪಾಯಿ ಹೋಗೋದಕ್ಕೆ ಪೆಟ್ರೋಲ್ ಹಾಕಿಸ್ತೀರಾ. 2 ವೀಲರ್ ಅಲ್ಲೂ ಇಲ್ಲ ಕಾರಲ್ಲೇ ಹೋಗ್ಬೇಕು ಅಂತ ಅಂದ್ರೆ ಅದಕ್ಕೊಂದು ಇಂಧನ ಅನ್ನೋಂಥದ್ದು ಬೇಕು. ಮತ್ತೆ ಅಲ್ಲಿ ಬರೀ ಮೂವಿಗ್ ಮಾತ್ರ ಟಿಕೆಟ್ ಇಲ್ಲಿ ಬುಕ್ ಮಾಡಿರ್ತೀರಾ, ಪೈಸಾ ಕೊಟ್ಟಿರ್ತೀರಾ. ಮತ್ತೆ ಅದ್ರ ತಕ್ಕನಾಗಿ ಏನಾದ್ರು ಬೇರೆ ಕಡೆ ತಿನ್ನೋದು, ಹೊರಗಡೆ ಕುತ್ಕೊಂಡು ಧೂಮಪಾನ ಅಂತ ಈ ಆಡ್ ಆಗ್ತಾ ಹೋಗುತ್ತೆ. ಅಲ್ಲೂ ಕೂಡ ಅನಗತ್ಯ ಖರ್ಚು ಅನ್ನೋಂಥದ್ದು ದುಂದು ವೆಚ್ಚಗಳು ಆಗುತ್ತೆ. ಅದನ್ನ ನೀವು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಹುಡುಗರುಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೇನಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಅಂದ್ರೆ ಫ್ಯಾಮಿಲಿ ಜೊತೆ ಹೋಗ್ತೀವಿ, 4-5 ಜನ ಹೋಗ್ತೀವಿ ಅಂದ್ರೆ ಕಾರ್ಗಳನ್ನ ಯೂಸ್ ಮಾಡಿ ತೊಂದ್ರೆ ಏನಿಲ್ಲ. ಒಂದಿಬ್ರು ಹೋಗ್ತೀವಿ ಅಂದ್ರೆ ಬೈಕ್ಗಳನ್ನ ಯೂಸ್ ಮಾಡಿ ತೊಂದ್ರೆ ಏನಿಲ್ಲ. ಸಿಂಗಲ್ ಆಗಿ ಹೋಗ್ತೀನಿ ಅಂದ್ರೆ ಆದಷ್ಟು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆನ ಯೂಸ್ ಮಾಡ್ಕೊಳ್ಳಿ. ಅದ್ರಲ್ಲೂ ಈಗ ಹೆಣ್ಮಕ್ಳಿಗೆ ಬಸ್ ಎಲ್ಲ ಫ್ರೀ ಇರುತ್ತೆ. ಹಾಗಾಗಿ ಅವರು ಆದಷ್ಟು ಬಸ್ಗಳಲ್ಲಿ ಪ್ರಯಾಣ ಮಾಡೋದನ್ನ ಎಚ್ಚೆತ್ತವಾಗಿ ಕಲ್ತ್ಕೊಳ್ಳಿ. ಅದ್ರಲ್ಲೂ ಕೂಡ ಅಮೌಂಟ್ ನಿಮ್ಗೆ ಸೇವ್ ಆಗ್ತಾ ಹೋಗುತ್ತೆ. ಮತ್ತೆ ಅನ್ನೆಸೆಸರಿ ಶಾಪಿಂಗ್ ನ ಮಾಡ್ಬೇಡಿ. ಬೇರೆಯವ್ರಿಗೆ ಕಂಪ್ಯಾರಿಟಿವ್ ಮೈಂಡ್ ನ ಇಟ್ಕೊಳಕ್ ಹೋಗ್ಬೇಡಿ. ಅವರು ಅದನ್ನ ತಗೊಳ್ತಾ ಇದಾರೆ, ನಾನು ತಗೊಬಿಡ್ಬೇಕು, ನಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ಸಾಲನಾದ್ರೂ ಮಾಡಿ ತಗೊಳ್ಬೇಕು ಅನ್ನೋ ಅಂತ ಬುದ್ಧಿನ ಬಿಡ್ಬೇಕು. ಸಾಲ ಮಾಡಿ ತುಪ್ಪ ತಿನ್ನೋ ಅಂತ ಬುದ್ಧಿನ ಆದಷ್ಟು ನೀವು ಬಿಟ್ಟಾಗ್ಲೇನೆ ನಾವು ಸ್ವಲ್ಪ ಉದ್ಧಾರ ಆಗೋ ಮಟ್ಟಕ್ಕೆ ಬರೋದು. ಅದರಲ್ಲೂ ಕೂಡ ಅಮೌಂಟ್ ಎಷ್ಟು ಮಟ್ಟಿಗೆ ಸೇವ್ ಆಗುತ್ತೆ ಅಂದ್ರೆ ತುಂಬಾ ಸೇವ್ ಆಗುತ್ತೆ. ನೀವು ಶಾಪ್ಗಳಲ್ಲಿ, ಮಾಲ್ಗಳಲ್ಲಿ ಬಟ್ಟೆಗಳನ್ನಾಗ್ಲಿ, ಏನೋ ಒಂದು ನಿಮ್ಗೆ ಬಟ್ಟೆ ಅಂತಾನೆ ಅಲ್ಲ, ಏನೋ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅಲ್ಲೆಲ್ಲ ಹೊರಗಡೆ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಬದಲು ಈ ಅಮೆಝಾನ್, ಶಾಪ್ಸಿ, ಮೀಶೋ, ಫ್ಲಿಪ್ಕಾರ್ಟ್, ಮಿಂತ್ರಾ ಇಂಥದ್ರಲ್ಲಿ ಡಿಸ್ಕೌಂಟ್ ರೀತಿನಲ್ಲಿ ಅಲ್ಲೂ ಕೂಡ ಕ್ವಾಲಿಟಿಗಳು ಚೆನ್ನಾಗಿರ್ತವೆ. ರೇಟಿಂಗ್ ನೋಡ್ಕೊಂಡು ಅಲ್ಲೂ ಕೂಡ ಪರ್ಚೇಸ್ ಮಾಡಿ. ಅದ್ರಲ್ಲೂ ಕೂಡ ಅಮೌಂಟ್ ನಿಮ್ಗೆ ಸೇವ್ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತ ಅಂದ್ರೆ, ನೀವು ಹೊರಗಡೆ ಹೋಗಿ ಪರ್ಚೇಸ್ ಮಾಡ್ಬೇಕು, ಹೊರಗಡೆನೆ ಹೋಗ್ಬೇಕು, ಆನ್ಲೈನ್ ಶಾಪಿಂಗ್ ನನ್ಗೆ ಇದು ಬೇಡ, ಅಲ್ಲಿ ಯಾವ್ದೋ ಡ್ರೆಸ್ ನೋಡಿದೆ ಅದ್ ಬೇಕು ಅಂತ ಅಂದಾಗ ಗ್ರೂಪ್ ನಲ್ಲಿ ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ಬೋದು. ಆ ತರ ನೀವು ಒಬ್ರೇ ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ ಫ್ರೆಂಡ್ ಗಳೆಲ್ಲ ಹೋಗಿ ಶಾಪಿಂಗ್ ಮಾಡೋದ್ರಿಂದ ನಿಮ್ಗೆ ರಿಯಾಯಿತಿ ಅನ್ನೋ ಅಂತದ್ದು ಆ ಅಂಗಡಿ ಮಾಲೀಕರು ಏನಿರ್ತಾರೆ ಅದನ್ನ ಕೊಡ್ತಾರೆ. ಅದನ್ನ ಕೊಟ್ಟಾಗ ನಿಮ್ಗೆ ಅಲ್ಲೂ ಕೂಡ ಅಮೌಂಟ್ ಸೇವ್ ಆಗ್ತಾ ಹೋಗುತ್ತೆ. ಎನರ್ಜಿ ಸೇವಿಂಗ್ ನ ಮಾಡಿ. ಎನರ್ಜಿ ಸೇವಿಂಗ್ ಅಂದ್ರೆ ವಿದ್ಯುತ್ ಬಿಲ್ ಆಗ್ಲಿ, ನೀರಿನ ಬಿಲ್ ಆಗ್ಲಿ ಆದಷ್ಟು ಕಮ್ಮಿ ಬರೋದಕ್ಕೆ ಪ್ರಯತ್ನ ಪಡಿ. ಯಾವ ರೀತಿ ಅಂತ ಅಂದ್ರೆ ಸುಮ್ನೆ ಮನೇಲಿ ನಾವ್ ಯಾವ್ದೋ ಒಂದು ರೂಮ್ ಅಲ್ಲಿ ಇಟ್ಕೊಂಡು ಇನ್ಯಾವ್ದೋ ಒಂದು ರೂಮ್ದು ಪವರ್ ಆನ್ ಮಾಡಿರೋದು, ಮತ್ತೆ ಹಾಲ್ದು ಪವರ್ ಆನ್ ಮಾಡಿರೋದು, ಕಿಚನ್ದು, ವಾಶ್ರೂಮ್ದು ಈ ತರ ಎಲ್ಲ ಆನ್ ಮಾಡಿ ವಿದ್ಯುತ್ ಬಿಲ್ ನ ಜಾಸ್ತಿ ಬರೋ ತರ ಮಾಡ್ಕೊಳಕ್ ಹೋಗ್ಬೇಡಿ. ಇದು ನೀರಿನ ಬಿಲ್ಲು ಅಷ್ಟೇ, ಸುಮ್ನೆ ಅನ್ನೆಸೆಸರಿ ನೀರ್ನ ವೇಸ್ಟ್ ಮಾಡ್ತಾ ಅದ್ರ ಬಿಲ್ನು ಜಾಸ್ತಿ ಬರೋ ತರ ಮಾಡ್ಕೊಳಕ್ ಹೋಗ್ಬೇಡಿ. ಅದ್ರಲ್ಲೂ ಕೂಡ ನಮ್ಗೆ ಬೇಜಾನ್ ಅಮೌಂಟ್ ಸೇವ್ ಆಗ್ತಾ ಹೋಗುತ್ತೆ. ಈ ತರ ಎಲ್ಲ
ನಾವು ಇನ್ನು ಹೇಳ್ಬೇಕು ಅಂದ್ರೆ ಶಾಪಿಂಗ್ ಮಾಡ್ಬೇಕಾದ್ರೆ ಹೋಲಿಕೆ ಮಾಡೋದನ್ನ ನಾವು ಕಲ್ತ್ಕೊಳ್ಬೇಕು. ಎಲ್ಲಿ ಎಷ್ಟು ಬೆಲೆ ಸಿಗುತ್ತೆ, ಯಾವ ಮಾರ್ಕೆಟ್ ನಲ್ಲಿ ಏನ್ ಬೆಲೆ ಸಿಗುತ್ತೆ, ಅಂಗಡಿಗಳಲ್ಲಿ ಬೆಟರ, ಮಾಲ್ಗಳಲ್ಲಿ ಬೆಟರ, ಎಲ್ಲಿ ರಿಯಾಯಿತಿ ಇದೆ ಅಲ್ಲಿ ನೋಡ್ಕೊಂಡು ನೀವು ಏನೇ ಪರ್ಚೇಸ್ ಮಾಡಿದ್ರು ಅಲ್ಲಿ ಮಾಡಿ. ಆ ತರ ಮಾಡ್ದಾಗ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಆದಷ್ಟು ಅಮೌಂಟ್ ಅಲ್ಲೇ ಸೇವ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ನನ್ಗೇನ್ ಟಿಪ್ಸ್ ಗೊತ್ತಿದೆಯೋ ಅದನ್ನೆಲ್ಲ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಈ ರೀತಿ ಎಲ್ಲ ಗಂಡ ಹೆಂಡತಿ ಒಬ್ರಿಗೊಬ್ರು ಪರಸ್ಪರ ಬೆಂಬಲ ಕೊಡ್ತಾ ನೀವು ಹಣ ಸೇವ್ ಮಾಡೋದ್ರ ಬಗ್ಗೆ ಒಂದು ಯೋಜನೆ ರೂಢಿಸ್ಕೊಳ್ಳೋದ್ರಿಂದ ನಿಮ್ಗೆ ಆರ್ಥಿಕ ಬಲ ಅನ್ನೋಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಳುಗಳಿಗೂ ಅಷ್ಟೇ ಒಂದು ಹಣದ ಮೌಲ್ಯನ ತಿಳಿಸ್ಕೊಡಿ. ಅವ್ರಿಗೂ ಒಂದು ಚಿಕ್ಕ ಅಮೌಂಟ್ ಇಂದನೇ ಸೇವ್ ಯಾವ ರೀತಿ ಮಾಡೋದು ಅಂತ ಅವ್ರಿಗೆ ಹೇಳ್ತಾ ಹೋಗಿ, ಅವ್ರಿಗೆ ರೂಢಿಸಿ, ಆ ಒಂದು ಪದ್ಧತಿನ, ಆ ಒಂದು ನಿಯಮನ ರೂಢಿಸ್ತಾ ಹೋಗಿ ಅವ್ರಿಗೂ ಇವಾಗಿಂದನೇ ಹಣದ ಬೆಲೆ ಏನು ಅನ್ನೋವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಸುಮ್ನೆ ಅನ್ನೆಸೆಸರಿ ಖರ್ಚನ್ನ ಮಾಡಿ ಹಣನ ಕಳ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟೆಲ್ಲ ಹೇಳಿದ್ದು ನಿಮಗೆ ನಾನ್ ಯಾವ ರೀತಿ ಅಮೌಂಟ್ ನ ಸೇವ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕು. ಕೆಲವ್ರು ಹೇಳ್ಬೋದು ನೀವ್ ಯಾವ ರೀತಿ ಸೇವ್ ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಎಲ್ಲ ಸೇವ್ ಮಾಡಿದೀನಿ ಅಂತ ಇವಾಗ ತೋರ್ಸಲ್ಲ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಕೊಂಡು ಒಂದ್ ವಿಡಿಯೋ ಮಾಡ್ತೀನಿ ಯಾವ ರೀತಿ ಸೇವ್ ಮಾಡಿದೀನಿ, ಏನೆಲ್ಲ ಮಾಡಿದೀನಿ ಅಂತ. ಈಗ ಚಿಕ್ಕದಾಗಿ ನಾನು ಕೂಡ ಹನಿಗೂಡಿದ್ರೆ ಹಳ್ಳ ಅನ್ನಂಗೆ ನಾನು ಕೂಡ ಸ್ವಲ್ಪ ಸೇವ್ ಮಾಡಿದೀನಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಇದೆಲ್ಲ ಕಾಯಿನ್ಸ್. ನಮ್ಮ ಮನೆಯವರು ಆಟೋ ಡ್ರೈವರ್ ಅಲ್ವಾ, ಕಸ್ಟಮರ್ ಏನ್ ಕೊಡ್ತಾರೆ ಚಿಲ್ಲರೆ ಎಲ್ಲ ಕೊಡ್ತಾರಲ್ಲ ಅದನ್ನ ಇದ್ರಲ್ಲಿ ಸೇವ್ ಮಾಡಿ ಇಡ್ತೀನಿ. ನಾನು ಈ ತರ 3 ಕಂಟೈನರ್ನ ಇಟ್ಟಿದ್ದೀನಿ. ಒಂದು ₹1 ಕಾಯಿನ್ಸ್, ಒಂದು ₹2 ಕಾಯಿನ್ಸ್, ಮತ್ತೆ ಇನ್ನೊಂದು ₹5 ಕಾಯಿನ್ಸ್. ಇದ್ ಬಂದು ₹2 ಕಾಯಿನ್ಸ್. ಇದ್ ಬಂದು ₹5 ಕಾಯಿನ್ಸ್. ನಮ್ಮನೆಯವರಂತೂ ₹5 ಕಾಯಿನ್ಸ್ ನ ತುಂಬಾ ಅಂದ್ರೆ ತುಂಬಾ ಸೇವ್ ಮಾಡ್ತಾರೆ. ನಾನು ಆದಷ್ಟು ಸೇವ್ ಮಾಡ್ತೀನಿ. ಇಬ್ರು ಕೂಡ ಸೇವ್ ಮಾಡಿರೋ ಹಣ ಇದು. ₹5 ಕಾಯಿನ್ಸ್ ಕಮ್ಮಿ ಅಂದ್ರು ಇದ್ರಲ್ಲಿ 2,500 ಹತ್ರ ಇದೆ. ನಾನು ಕಾಯಿನ್ಸ್ ಗಳನ್ನ ಬೇಗ ತೆಗಿಯಲ್ಲ, ಒಂದ್ ಸ್ವಲ್ಪ ಫುಲ್ ಫಿಲ್ ಆದ್ಮೇಲೆನೆ ತೆಗಿಯೋದು. ಬಂಧನ ಮಾತ್ರ ನಾನು ತಿಂಗ್ಳಿಗೊಂದ್ಸಲ ರಿಮೂವ್ ಮಾಡೇ ಬಿಡ್ತೀನಿ. ಯಾಕಂದ್ರೆ ನಾನು ಅದ್ರಲ್ಲಿ ಒಂದು ಹಣ ಹೂಡಿಕೆ ಮಾಡ್ಬೇಕಲ್ವಾ, ಯಾವ್ದಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ ಅಂತ ಆ ಹಣನ ತೆಗ್ದ್ಬಿಡ್ತೀನಿ. ನಾನು ಅದನ್ನು ಯಾವ ರೀತಿ ಸೇವ್ ಮಾಡಿದ್ದೀನಿ ಅಂತ ಅಂದ್ರೆ, ಈ ತರ ಒಂದು ಗಲ್ಲದ ಪೆಟ್ಟಿಗೆನಲ್ಲಿ ಹಣನ ಸೇವ್ ಮಾಡ್ತಾ ಹೋಗ್ತೀನಿ. ಇದು ಜಾಸ್ತಿ ಲಾಂಗ್ ಟೈಮ್ ಸೇವ್ ಮಾಡಲ್ಲ, 1 ತಿಂಗಳು ಮಟ್ಟಿಗೆ ಮಾತ್ರ ನಾನು ಈ ಹಣನ ಸೇವ್ ಮಾಡ್ತಾ ಹೋಗ್ತೀನಿ. 1 ತಿಂಗಳಾದ್ಮೇಲೆ ಕರೆಕ್ಟ್ ಆಗಿ ನಾನು ಅದನ್ನ ರಿಮೂವ್ ಮಾಡ್ಬಿಡ್ತೀನಿ. ಇನ್ನು ಹಾಕಿ 1 ತಿಂಗಳೇನಾಗಿಲ್ಲ, ಇಲ್ಲಿ ಈ ತರ ಸೇವ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪನೇ ಅಮೌಂಟ್ ನ ಸೇವ್ ಮಾಡ್ತಾ ಹೋಗ್ತೀನಿ. ಈ ಗೋಲ್ಕದಲ್ಲಿ ಎಷ್ಟನ್ನ ಸೇವ್ ಮಾಡಿದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ತರ ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ನಿವೃತ್ತಿ ಜೀವನಕ್ಕೆ ಇದು ಹೆಲ್ಪ್ ಆಗುತ್ತೆ. ಇಷ್ಟು ಅಮೌಂಟ್ ಇದೆ. ಇಷ್ಟು ಅಮೌಂಟ್ ಅಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ, ಕೌಂಟ್ ಮಾಡಿ. ನಿಮ್ಮ ಮಕ್ಕಳನ್ನ ಬೇರೆಯವ್ರ ಹತ್ರ ಟ್ಯೂಷನ್ಗೆ ಕಳಿಸಿ ಅವ್ರನ್ನ ಓದಿಸೋದ್ರ ಬದಲಾಗಿ ನೀವೇ ಮನೇಲಿ ಕೂರಿಸಿ ಅವ್ರ ಜೊತೆ ಕೂತ್ಕೊಂಡು ಓದಿಸೋದ್ರಿಂದ ನಿಮಗೆ ಅವ್ರಿಗೆ ಟ್ಯೂಷನ್ ಫೀಸ್ ಕೊಡೋದ್ರ ಬದಲು ನಿಮಗೆ ಅದು ಹಣ ಉಳಿತಾಯ ಆಗುತ್ತೆ. ಅಲ್ಲೂ ಕೂಡ ಇದು ₹500 ಇದರಲ್ಲಿ 500 13 ನೋಟ್ ಇದೆ ಅಂತ ಅಂದ್ರೆ 6,500 ಇದೆ. 6,500 ಇದ್ರಲ್ಲಿದೆ. 200 ಒಂದ್ ನೋಟು. ಇಲ್ಲಿ ₹50 ₹10 ಸುಧಾ ನಾನು ಕೂಡಿಟ್ಟಿದ್ದೀನಿ. 4, 5, 6, 7, 9, ₹960 ಇದ್ರಲ್ಲಿದೆ. ಇದರಲ್ಲಿ ₹960 ಇದ್ರಲ್ಲಿದೆ. ಇದರಲ್ಲಿ 6,500 ಅಮೌಂಟ್ ಇದೆ. 500 ನೋಟ್ ನಲ್ಲಿ 6,500 ಇದೆ. ಇದರಲ್ಲಿ ₹960 ಇದೆ. ಟೋಟಲ್ ಆಗಿ ಇದರಲ್ಲಿ ₹7,460 ಅಮೌಂಟ್ ಇದೆ. ಇದನ್ನ ನಾನು 1 ತಿಂಗಳಲ್ಲೆಲ್ಲ ರಿಮೂವ್ ಮಾಡ್ಬಿಡ್ತೀನಿ. ಯಾವಾಗ ಅಂತ ಅಂದ್ರೆ ನಂದು ಸ್ಯಾಲ್ರಿ ಬಂದಾಗ ನಾನು ಇದನ್ನ ರಿಮೂವ್ ಮಾಡಿ
ಒಂದು ಚೀಟಿ ಅಮೌಂಟ್ ಅಂತ ನಾನು ಏನ್ ಹಾಕ್ತಾ ಇದೀನೋ ಅದಕ್ಕೆ ಇನ್ನು ಸ್ವಲ್ಪ ಅಮೌಂಟ್ ಬೇಕಾಗುತ್ತೆ. ಅದನ್ನ ಸೇರಿಸಿ ನಾನು ಚೀಟಿಗೆ ಇದನ್ನ ಕಟ್ತೀನಿ. ನನ್ನ ಸೇವಿಂಗ್ ಈ ರೀತಿ ಆಗುತ್ತೆ. ಇದು ಬಂಧದಲ್ಲಿ ಈ ತರ ಆಗುತ್ತೆ. ಈ ತಿಂಗಳು ಇಷ್ಟ ಆಗಿದೆ, ಕೆಲವೊಂದ್ಸಲ ಜಾಸ್ತಿನೂ ಆಗುತ್ತೆ. ಇನ್ನೊಂದು 1,500 2,000 ಜಾಸ್ತಿ ಆಗುತ್ತೆ. ಕೆಲವೊಂದ್ಸಲ 2,000 ಕಮ್ಮಿನೇ ಆಗುತ್ತೆ. ನಾನ್ ಇದಕ್ಕೆ ಟಾರ್ಗೆಟ್ ಇಟ್ಕೊಳ್ಳೋದು 5,000 - 6,000 ಮಾತ್ರ ನಾನು ಟಾರ್ಗೆಟ್ ಇಟ್ಕೊಳ್ತೀನಿ. ಯಾರಿಗಾದ್ರೂ ಹೇಳೋದ್ ನಾನು ಇಷ್ಟೇನೆ, ನೀವು ಲಾಂಗ್ ಟರ್ಮ್ ಯೂಸ್ ಮಾಡೋದಕ್ಕಿಂತ, ಲಾಂಗ್ ಟರ್ಮ್ ಸೇವ್ ಮಾಡೋದಕ್ಕಿಂತ ನೀವ್ ಈ ತರ ಶಾರ್ಟ್ ಟರ್ಮ್ ನಿಮ್ಗೆ ಎಷ್ಟಾಗುತ್ತೆ, ನಾನ್ ಇಷ್ಟ ಮಾಡಿರ್ಬೋದು, ನೀವು ಇನ್ನೂ ಕಮ್ಮಿನೇ ಮಾಡಿ, 2,000 ಮಾಡಿ, 3,000 ಮಾಡಿ. ಯಾವ್ದಾದ್ರು ಅಮೌಂಟ್ ನ ನೀವು ಒಂದ್ ತಿಂಗಳು 4,000 ಆಗ್ಬೋದು, ಒಂದ್ ತಿಂಗಳು 2,000 ಆಗ್ಬೋದು. ನಿಮ್ಗೆ ಎರಡನ್ನು ಆವರೇಜ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಷ್ಟಾಗುತ್ತೆ ನನ್ಗೆ, 2,000 ಆಗುತ್ತಾ, 2,000 RD ಬರುತ್ತೆ. ಮತ್ತೆ ಇನ್ನು ಕೆಲವು ಸೇವಿಂಗ್ ಅಕೌಂಟ್ಗಳನ್ನ ಓಪನ್ ಮಾಡಿ, ಅಂತದ್ರಲ್ಲಿ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಸುಮ್ನೆ ಅಮೌಂಟ್ ನ ಕೂಡಾಯ್ಕೊಂಡು ಹೋಗೋದಕ್ಕಿಂತ ಅದ್ರಲ್ಲಿ ಸ್ವಲ್ಪ ಲಾಭದಾಯಕವಾಗಿ ನೀವು ಅಮೌಂಟ್ ನ ಬೆನಿಫಿಟ್ ನ ತಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆದ್ಮೇಲೆ 1 ತಿಂಗಳಾದ್ಮೇಲೆ ಈ ಅಮೌಂಟ್ ನ ರಿಮೂವ್ ಮಾಡಿ ಯಾವ್ದಕ್ಕಾದ್ರೂ ಒಂದು ಚೀಟಿ ಮುಖಾಂತರನೋ, ಇಲ್ಲ ಅಂದ್ರೆ PPF, NSS ಈ ತರ ಏನು ಹಣ ಹೂಡಿಕೆ ಮಾಡ್ಬೇಕೋ ಆ ರೀತಿ ಹೂಡಿಕೆ ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಇದು ಪಾಯಿಂಟ್ ಅಲ್ಲಿ ಇಟ್ಕೊಳ್ಳಿ, ಲಾಂಗ್ ಟೈಮು ನಾನು ಯಾವ್ದೇ ಕಾರಣಕ್ಕೂ ಹಣನ ಸೇವ್ ಮಾಡೋದಕ್ಕೆ ಹೋಗಲ್ಲ. ಅದ್ರಿಂದ ಏನೇ ಬಂದ್ರು ಕೂಡ ಈ ತರ ಡಬ್ಬಿನಲ್ಲಿ ಹಾಕಿಟ್ಟಿರೋದನ್ನ ರಿಮೂವ್ ಮಾಡಿ ಯಾವ್ದಕ್ಕಾದ್ರೂ ಒಂದಕ್ಕೆ ಯೂಸ್ ಮಾಡ್ತೀನಿ. ಇದು ಕೆಲವರು ಬೇಗ ಹಾಕೊಂಡಾದ್ರೂ ಇಟ್ಕೊಳ್ಬಹುದು. ನಾನು ಇಡ್ಲೇಬೇಕು ಅಂತ ಅನ್ಬಿಟ್ಟು ಒಂದು ಕನ್ಸಿಡರ್ ಮೈಂಡ್ ಇಂದ ಇಟ್ಕೊಂಡಿರೋದ್ರಿಂದ ನಾನು ಬೀಗ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಆಕ್ಚುಲಿ ಇಲ್ಲೂ ಕೂಡ ಹಾಕಲ್ಲ, ಏನಿದ್ರು ಓಪನ್ ಮಾಡೇ ಹಾಕ್ತೀನಿ. ಏನಿದ್ರು 1 ತಿಂಗಳಿಗೆಲ್ಲ ತಗೊಳ್ಬಿಡ್ತೀನಲ್ಲ, ಏನು ನಾನು ಟಾರ್ಗೆಟ್ ಇಟ್ಕೊಂಡಿರ್ತೀನಿ, ಯಾವ್ದಕ್ಕಾದ್ರೂ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ, ಇದಕ್ಕೆ ಹಣನ ಸೇವ್ ಮಾಡ್ಬೇಕು ಅಂತ. ಹಾಗಾಗಿ ಅದೊಂದಕ್ಕೆನೆ ನಾನು ಈ ಹಣನ ಯೂಸ್ ಮಾಡೋದು. ಈ ಚಿಲ್ಡ್ರೆನ ಜಾಸ್ತಿ ಎಲ್ಲ ಫುಲ್ ಫಿಲ್ ಆದ್ಮೇಲೆನೆ ನಾನು ಇದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಾದ್ರೂ ಸರಿ, ಇಲ್ಲ ಅಂದ್ರೆ ಮಾಮೂಲಿ ಸೇಟು ಅಂಗಡಿಗಳಲ್ಲಾದ್ರೂ ಸರಿ ಕೊಟ್ಟು ಅದನ್ನ ಒಂದು ಬಂಧ ಅಂತ ಮಾಡಿ ಅದನ್ನ ಯಾವ್ದಕ್ಕಾದ್ರೂ ಸೇವ್ ಮಾಡ್ಕೊಳ್ತೀನಿ. ಈಗ LIC ಕಟ್ಟೋದು, ನನ್ ಮಗನ್ LIC ಇಲ್ಲ ನನ್ನ LIC ಕಟ್ಟೋ ಅಂತದ್ದು, ಚೀಟಿ ಕಟ್ಟೋ ಅಂತದ್ದು, ಮತ್ತೆ ಮಾಮೂಲಿ RD ಕಟ್ಟೋ ಅಂತದ್ದು, ಏನಕ್ಕಾದ್ರೂ ಒಂದು ಸೇವ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನ್ ಇದನ್ನ ಏನಕ್ಕಪ್ಪ ತೋರಿಸ್ತೆ ಅಂತ ಅಂದ್ರೆ, ಇಷ್ಟೆಲ್ಲಾ ಕತೆ ಪುರಾಣ ಹೇಳದ್ ನೀವು ಏನ್ ಮಾಡಿದೀರಾ ಅಂತ ನೀವು ನನ್ನನ್ನು ಕ್ವಶನ್ ಕೇಳ್ಬಾರ್ದಲ್ವಾ. ಹಾಗಾಗಿ ನಾನು ಈ ರೀತಿ ನಿಮ್ಗೆ ತೋರಿಸ್ದೆ. ಈ ವಿಡಿಯೋ ಜಸ್ಟ್ ಹಣ ಉಳಿತಾಯದ ಬಗ್ಗೆ ಆಗಿರುತ್ತೆ. ಹಣನ ಯಾವ ರೀತಿ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ಅವರು ಲೈಕ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವ್ ಯಾವ ರೀತಿ ಹಣನ ಸೇವ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಉಳಿತಾಯ ಮಾಡ್ತಾ ಇದ್ದೀರಾ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ಬೇರೆಯವ್ರಿಗೂ ಕೂಡ ಕಮೆಂಟ್ಸ್ ಓದಿದಾಗ ಯೂಸ್ ಆಗ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.